ಜೀವದ ಹಂಗು ತೊರೆದು ಹುಚ್ಚಾಟವನ್ನು ಮಾಡಿದ್ದಾರೆ ಮಹಿಳೆಯರು. ಕಿಟಕಿಯಲ್ಲಿ ಬಸ್ ಏರಿದ್ದಾರೆ ಮಹಿಳೆಯರು. ಗದಗ್ನಲ್ಲಿ ನಡೆದಂಥ ಘಟನೆ ಇದು. ಕೆಎಸ್ಆರ್ಟಿಸಿ ಬಸ್ ಹತ್ತುವಾಗ ಮಹಿಳೆಯರು ಹುಚ್ಚಾಟ ಮಾಡಿರೋದು, ಜೀವದ ಹಂಗು ತೊರೆದು ಕಿಟಕಿ ಒಳಗೆಲ್ಲ ನುಗ್ಗಿ ಬಸ್ ಹತ್ತಿರೋದು. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮಹಿಳೆಯರ ಅಪಾಯಕಾರಿ ಪ್ರಯಾಣ. ಕಿಟಕಿ ಮೂಲಕ ಬಸ್ ಹತ್ತಿ ಮಹಿಳೆಯರ ಶಕ್ತಿ ಪ್ರದರ್ಶನ. ಗದಗ ಜಿಲ್ಲೆಯ ನರಗುಂದ ಬಸ್ ನಿಲ್ದಾಣದಲ್ಲಿ ಘಟನೆ. ನರಗುಂದ ಪಟ್ಟಣದಿಂದ ಯಲ್ಲಮ್ಮನ ಗುಡ್ಡಕ್ಕೆ ಪ್ರಯಾಣ ಮಾಡ್ತಾ ಇದ್ದ ಬಸ್ ಅದು. ಹೊಸ್ತಿಲ ಹುಣ್ಣಿಮೆ ಅಂಗವಾಗಿ ಯಲ್ಲಮ್ಮನ ಗುಡ್ಡಕ್ಕೆ ಮಹಿಳೆಯರೆಲ್ಲ ಪ್ರಯಾಣ ಮಾಡ್ತಾ ಇದ್ರು. ಬಸ್ ರಶ್ ಇತ್ತು, ಹೀಗಾಗಿ ಮಹಿಳೆಯರು ಜೋತು ಬಿದ್ದು ಪ್ರಯಾಣ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಿಟಕಿ ಒಳಗೆಲ್ಲ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮಹಿಳೆಯರು. ಗದಗದ ನರಗುಂದ ಬಸ್ ಸ್ಟ್ಯಾಂಡ್ನಲ್ಲಿ ಕಂಡು ಬಂದ ದೃಶ್ಯ ಇದು. ನೇತಾಡ್ತಾ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರೋದು. ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದಾರೆ? ಇವರೆಲ್ಲರೂ ಕೂಡ ಯಲ್ಲಮ್ಮನ ಗುಡ್ಡಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ನರಗುಂದ ಪಟ್ಟಣದಿಂದ ಯಲ್ಲಮ್ಮನ ಗುಡ್ಡಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ವಿಶೇಷ ಏನು ಕೇಳಿದರೆ, ಹೊಸ್ತಿಲ ಹುಣ್ಣಿಮೆ ಅಂಗವಾಗಿ ಯಲ್ಲಮ್ಮನ ಗುಡ್ಡಕ್ಕೆ ಮಹಿಳೆಯರೆಲ್ಲ ಹೋಗ್ತಾ ಇದ್ರು. ಬಸ್ ರಶ್ ಇತ್ತು, ಕೂತ್ಕೊಳ್ಳೋದಕ್ಕೆ ಸೀಟ್ ಇರಲಿ, ನಿಂತ್ಕೊಳ್ಳೋದಕ್ಕೂ ಜಾಗ ಇರಲಿಲ್ಲ. ಹೀಗಾಗಿ ಹೇಗೆಲ್ಲ ಬಸ್ ಒಳಗಡೆ ಹತ್ತಿದ್ರು ಅಂತ ಕೇಳಿದರೆ, ಕಿಟಕಿ ಒಳಗೆಲ್ಲ ನುಗ್ಗಿದ್ರು. ಬಸ್ ಡೋರ್ನಲ್ಲಿ ನಿಂತ್ಕೊಂಡು ಪ್ರಯಾಣ ಮಾಡಿದ್ರು. ಜೀವದ ಹಂಗು ತೊರೆದು ಹುಚ್ಚಾಟವನ್ನು ಮಾಡಿದ್ದಾರೆ ಮಹಿಳೆಯರು. ಕಿಟಕಿಯಲ್ಲಿ ಬಸ್ ಏರಿದ್ದಾರೆ ಮಹಿಳೆಯರು. ಗದಗ್ನಲ್ಲಿ ನಡೆದಂಥ ಘಟನೆ ಇದು. ಕೆಎಸ್ಆರ್ಟಿಸಿ ಬಸ್ ಹತ್ತುವಾಗ ಮಹಿಳೆಯರು ಹುಚ್ಚಾಟ ಮಾಡಿರೋದು, ಜೀವದ ಹಂಗು ತೊರೆದು ಕಿಟಕಿ ಒಳಗೆಲ್ಲ ನುಗ್ಗಿ ಬಸ್ ಹತ್ತಿರೋದು. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮಹಿಳೆಯರ ಅಪಾಯಕಾರಿ ಪ್ರಯಾಣ. ಕಿಟಕಿ ಮೂಲಕ ಬಸ್ ಹತ್ತಿ ಮಹಿಳೆಯರ ಶಕ್ತಿ ಪ್ರದರ್ಶನ. ಗದಗ ಜಿಲ್ಲೆಯ ನರಗುಂದ ಬಸ್ ನಿಲ್ದಾಣದಲ್ಲಿ ಘಟನೆ. ನರಗುಂದ ಪಟ್ಟಣದಿಂದ ಯಲ್ಲಮ್ಮನ ಗುಡ್ಡಕ್ಕೆ ಪ್ರಯಾಣ ಮಾಡ್ತಾ ಇದ್ದ ಬಸ್ ಅದು. ಹೊಸ್ತಿಲ ಹುಣ್ಣಿಮೆ ಅಂಗವಾಗಿ ಯಲ್ಲಮ್ಮನ ಗುಡ್ಡಕ್ಕೆ ಮಹಿಳೆಯರೆಲ್ಲ ಪ್ರಯಾಣ ಮಾಡ್ತಾ ಇದ್ರು. ಬಸ್ ರಶ್ ಇತ್ತು, ಹೀಗಾಗಿ ಮಹಿಳೆಯರು ಜೋತು ಬಿದ್ದು ಪ್ರಯಾಣ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಿಟಕಿ ಒಳಗೆಲ್ಲ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮಹಿಳೆಯರು. ಗದಗದ ನರಗುಂದ ಬಸ್ ಸ್ಟ್ಯಾಂಡ್ನಲ್ಲಿ ಕಂಡು ಬಂದ ದೃಶ್ಯ ಇದು. ನೇತಾಡ್ತಾ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರೋದು. ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದಾರೆ? ಇವರೆಲ್ಲರೂ ಕೂಡ ಯಲ್ಲಮ್ಮನ ಗುಡ್ಡಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ನರಗುಂದ ಪಟ್ಟಣದಿಂದ ಯಲ್ಲಮ್ಮನ ಗುಡ್ಡಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ವಿಶೇಷ ಏನು ಕೇಳಿದರೆ, ಹೊಸ್ತಿಲ ಹುಣ್ಣಿಮೆ ಅಂಗವಾಗಿ ಯಲ್ಲಮ್ಮನ ಗುಡ್ಡಕ್ಕೆ ಮಹಿಳೆಯರೆಲ್ಲ ಹೋಗ್ತಾ ಇದ್ರು. ಬಸ್ ರಶ್ ಇತ್ತು, ಕೂತ್ಕೊಳ್ಳೋದಕ್ಕೆ ಸೀಟ್ ಇರಲಿ, ನಿಂತ್ಕೊಳ್ಳೋದಕ್ಕೂ ಜಾಗ ಇರಲಿಲ್ಲ. ಹೀಗಾಗಿ ಹೇಗೆಲ್ಲ ಬಸ್ ಒಳಗಡೆ ಹತ್ತಿದ್ರು ಅಂತ ಕೇಳಿದರೆ, ಕಿಟಕಿ ಒಳಗೆಲ್ಲ ನುಗ್ಗಿದ್ರು. ಬಸ್ ಡೋರ್ನಲ್ಲಿ ನಿಂತ್ಕೊಂಡು ಪ್ರಯಾಣ ಮಾಡಿದ್ರು. ಜೀವದ ಹಂಗು ತೊರೆದು ಹುಚ್ಚಾಟವನ್ನು ಮಾಡಿದ್ದಾರೆ ಮಹಿಳೆಯರು. ಕಿಟಕಿಯಲ್ಲಿ ಬಸ್ ಏರಿದ್ದಾರೆ ಮಹಿಳೆಯರು. ಗದಗ್ನಲ್ಲಿ ನಡೆದಂಥ ಘಟನೆ ಇದು. ಕೆಎಸ್ಆರ್ಟಿಸಿ ಬಸ್ ಹತ್ತುವಾಗ ಮಹಿಳೆಯರು ಹುಚ್ಚಾಟ ಮಾಡಿರೋದು, ಜೀವದ ಹಂಗು ತೊರೆದು ಕಿಟಕಿ ಒಳಗೆಲ್ಲ ನುಗ್ಗಿ ಬಸ್ ಹತ್ತಿರೋದು. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮಹಿಳೆಯರ ಅಪಾಯಕಾರಿ ಪ್ರಯಾಣ. ಕಿಟಕಿ ಮೂಲಕ ಬಸ್ ಹತ್ತಿ ಮಹಿಳೆಯರ ಶಕ್ತಿ ಪ್ರದರ್ಶನ. ಗದಗ ಜಿಲ್ಲೆಯ ನರಗುಂದ ಬಸ್ ನಿಲ್ದಾಣದಲ್ಲಿ ಘಟನೆ. ನರಗುಂದ ಪಟ್ಟಣದಿಂದ ಯಲ್ಲಮ್ಮನ ಗುಡ್ಡಕ್ಕೆ ಪ್ರಯಾಣ ಮಾಡ್ತಾ ಇದ್ದ ಬಸ್ ಅದು. ಹೊಸ್ತಿಲ ಹುಣ್ಣಿಮೆ ಅಂಗವಾಗಿ ಯಲ್ಲಮ್ಮನ ಗುಡ್ಡಕ್ಕೆ ಮಹಿಳೆಯರೆಲ್ಲ ಪ್ರಯಾಣ ಮಾಡ್ತಾ ಇದ್ರು. ಬಸ್ ರಶ್ ಇತ್ತು, ಹೀಗಾಗಿ ಮಹಿಳೆಯರು ಜೋತು ಬಿದ್ದು ಪ್ರಯಾಣ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಿಟಕಿ ಒಳಗೆಲ್ಲ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮಹಿಳೆಯರು. ಗದಗದ ನರಗುಂದ ಬಸ್ ಸ್ಟ್ಯಾಂಡ್ನಲ್ಲಿ ಕಂಡು ಬಂದ ದೃಶ್ಯ ಇದು. ನೇತಾಡ್ತಾ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರೋದು. ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದಾರೆ? ಇವರೆಲ್ಲರೂ ಕೂಡ ಯಲ್ಲಮ್ಮನ ಗುಡ್ಡಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ನರಗುಂದ ಪಟ್ಟಣದಿಂದ ಯಲ್ಲಮ್ಮನ ಗುಡ್ಡಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ವಿಶೇಷ ಏನು ಕೇಳಿದರೆ, ಹೊಸ್ತಿಲ ಹುಣ್ಣಿಮೆ ಅಂಗವಾಗಿ ಯಲ್ಲಮ್ಮನ ಗುಡ್ಡಕ್ಕೆ ಮಹಿಳೆಯರೆಲ್ಲ ಹೋಗ್ತಾ ಇದ್ರು. ಬಸ್ ರಶ್ ಇತ್ತು, ಕೂತ್ಕೊಳ್ಳೋದಕ್ಕೆ ಸೀಟ್ ಇರಲಿ, ನಿಂತ್ಕೊಳ್ಳೋದಕ್ಕೂ ಜಾಗ ಇರಲಿಲ್ಲ. ಹೀಗಾಗಿ ಹೇಗೆಲ್ಲ ಬಸ್ ಒಳಗಡೆ ಹತ್ತಿದ್ರು ಅಂತ ಕೇಳಿದರೆ, ಕಿಟಕಿ ಒಳಗೆಲ್ಲ ನುಗ್ಗಿದ್ರು. ಬಸ್ ಡೋರ್ನಲ್ಲಿ ನಿಂತ್ಕೊಂಡು ಪ್ರಯಾಣ ಮಾಡಿದ್ರು. ಜೀವದ ಹಂಗು ತೊರೆದು ಹುಚ್ಚಾಟವನ್ನು ಮಾಡಿದ್ದಾರೆ ಮಹಿಳೆಯರು. ಕಿಟಕಿಯಲ್ಲಿ ಬಸ್ ಏರಿದ್ದಾರೆ ಮಹಿಳೆಯರು. ಗದಗ್ನಲ್ಲಿ ನಡೆದಂಥ ಘಟನೆ ಇದು.
KSRTC ಬಸ್ ಹತ್ತುವಾಗ ಮಹಿಳೆಯರು ಹುಚ್ಚಾಟ ಮಾಡಿರೋದು, ಜೀವದ ಹಂಗು ತೊರೆದು ಕಿಟಕಿ ಒಳಗೆಲ್ಲ ನುಗ್ಗಿ ಬಸ್ ಹತ್ತಿರೋದು. KSRTC ಬಸ್ನಲ್ಲಿ ಮಹಿಳೆಯರ ಅಪಾಯಕಾರಿ ಪ್ರಯಾಣ, ಕಿಟಕಿ ಮೂಲಕ ಬಸ್ ಹತ್ತಿ ಮಹಿಳೆಯರ ಶಕ್ತಿ ಪ್ರದರ್ಶನ. ಗದಗ ಜಿಲ್ಲೆಯ ನರಗುಂದ ಬಸ್ ನಿಲ್ದಾಣದಲ್ಲಿ ಘಟನೆ. ನರಗುಂದ ಪಟ್ಟಣದಿಂದ ಯಲ್ಲಮ್ಮನ ಗುಡ್ಡಕ್ಕೆ ಪ್ರಯಾಣ ಮಾಡ್ತಾ ಇದ್ದ ಬಸ್ ಅದು. ಹೊಸ್ತಿಲ ಹುಣ್ಣಿಮೆ ಅಂಗವಾಗಿ ಯಲ್ಲಮ್ಮನ ಗುಡ್ಡಕ್ಕೆ ಮಹಿಳೆಯರೆಲ್ಲ ಪ್ರಯಾಣ ಮಾಡ್ತಾ ಇದ್ರು. ಬಸ್ ರಶ್ ಇತ್ತು, ಹೀಗಾಗಿ ಮಹಿಳೆಯರು ಜೋತು ಬಿದ್ದು ಪ್ರಯಾಣ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಿಟಕಿ ಒಳಗೆಲ್ಲ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮಹಿಳೆಯರು. ಗದಗದ ನರಗುಂದ ಬಸ್ ಸ್ಟ್ಯಾಂಡ್ನಲ್ಲಿ ಕಂಡು ಬಂದ ದೃಶ್ಯ ಇದು. ನೇತಾಡ್ತಾ KSRTC ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರೋದು. ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದಾರೆ? ಇವರೆಲ್ಲರೂ ಕೂಡ ಯಲ್ಲಮ್ಮನ ಗುಡ್ಡಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ನರಗುಂದ ಪಟ್ಟಣದಿಂದ ಯಲ್ಲಮ್ಮನ ಗುಡ್ಡಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ವಿಶೇಷ ಏನು ಕೇಳಿದರೆ, ಹೊಸ್ತಿಲ ಹುಣ್ಣಿಮೆ ಅಂಗವಾಗಿ ಯಲ್ಲಮ್ಮನ ಗುಡ್ಡಕ್ಕೆ ಮಹಿಳೆಯರೆಲ್ಲ ಹೋಗ್ತಾ ಇದ್ರು. ಬಸ್ ರಶ್ ಇತ್ತು, ಕೂತ್ಕೊಳ್ಳೋದಕ್ಕೆ ಸೀಟ್ ಇರಲಿಲ್ಲ, ನಿಂತ್ಕೊಳ್ಳೋದಕ್ಕೂ ಜಾಗ ಇರಲಿಲ್ಲ. ಹೀಗಾಗಿ ಹೇಗೆಲ್ಲ ಬಸ್ ಒಳಗಡೆ ಹತ್ತಿದ್ರು ಅಂತ ಕೇಳಿದರೆ, ಕಿಟಕಿ ಒಳಗೆಲ್ಲ ನುಗ್ಗಿದ್ರು. ಬಸ್ ಡೋರ್ನಲ್ಲಿ ನಿಂತ್ಕೊಂಡು ಪ್ರಯಾಣ ಮಾಡಿದ್ರು. ಜೀವದ ಹಂಗು ತೊರೆದು ಹುಚ್ಚಾಟವನ್ನು ಮಾಡಿದ್ದಾರೆ ಮಹಿಳೆಯರು. ಕಿಟಕಿಯಲ್ಲಿ ಬಸ್ ಏರಿದ್ದಾರೆ ಮಹಿಳೆಯರು. ಗದಗ್ನಲ್ಲಿ ನಡೆದಂಥ ಘಟನೆ ಇದು. KSRTC ಬಸ್ ಹತ್ತುವಾಗ ಮಹಿಳೆಯರು ಹುಚ್ಚಾಟ ಮಾಡಿರೋದು, ಜೀವದ ಹಂಗು ತೊರೆದು ಕಿಟಕಿ ಒಳಗೆಲ್ಲ ನುಗ್ಗಿ ಬಸ್ ಹತ್ತಿರೋದು. KSRTC ಬಸ್ನಲ್ಲಿ ಮಹಿಳೆಯರ ಅಪಾಯಕಾರಿ ಪ್ರಯಾಣ, ಕಿಟಕಿ ಮೂಲಕ ಬಸ್ ಹತ್ತಿ ಮಹಿಳೆಯರ ಶಕ್ತಿ ಪ್ರದರ್ಶನ. ಗದಗ ಜಿಲ್ಲೆಯ ನರಗುಂದ ಬಸ್ ನಿಲ್ದಾಣದಲ್ಲಿ ಘಟನೆ. ನರಗುಂದ ಪಟ್ಟಣದಿಂದ ಯಲ್ಲಮ್ಮನ ಗುಡ್ಡಕ್ಕೆ ಪ್ರಯಾಣ ಮಾಡ್ತಾ ಇದ್ದ ಬಸ್ ಅದು. ಹೊಸ್ತಿಲ ಹುಣ್ಣಿಮೆ ಅಂಗವಾಗಿ ಯಲ್ಲಮ್ಮನ ಗುಡ್ಡಕ್ಕೆ ಮಹಿಳೆಯರೆಲ್ಲ ಪ್ರಯಾಣ ಮಾಡ್ತಾ ಇದ್ರು. ಬಸ್ ರಶ್ ಇತ್ತು, ಹೀಗಾಗಿ ಮಹಿಳೆಯರು ಜೋತು ಬಿದ್ದು ಪ್ರಯಾಣ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಿಟಕಿ ಒಳಗೆಲ್ಲ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮಹಿಳೆಯರು. ಗದಗದ ನರಗುಂದ ಬಸ್ ಸ್ಟ್ಯಾಂಡ್ನಲ್ಲಿ ಕಂಡು ಬಂದ ದೃಶ್ಯ ಇದು. ನೇತಾಡ್ತಾ KSRTC ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರೋದು. ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದಾರೆ? ಇವರೆಲ್ಲರೂ ಕೂಡ ಯಲ್ಲಮ್ಮನ ಗುಡ್ಡಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ನರಗುಂದ ಪಟ್ಟಣದಿಂದ ಯಲ್ಲಮ್ಮನ ಗುಡ್ಡಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ವಿಶೇಷ ಏನು ಕೇಳಿದರೆ, ಹೊಸ್ತಿಲ ಹುಣ್ಣಿಮೆ ಅಂಗವಾಗಿ ಯಲ್ಲಮ್ಮನ ಗುಡ್ಡಕ್ಕೆ ಮಹಿಳೆಯರೆಲ್ಲ ಹೋಗ್ತಾ ಇದ್ರು. ಬಸ್ ರಶ್ ಇತ್ತು, ಕೂತ್ಕೊಳ್ಳೋದಕ್ಕೆ ಸೀಟ್ ಇರಲಿಲ್ಲ, ನಿಂತ್ಕೊಳ್ಳೋದಕ್ಕೂ ಜಾಗ ಇರಲಿಲ್ಲ. ಹೀಗಾಗಿ ಹೇಗೆಲ್ಲ ಬಸ್ ಒಳಗಡೆ ಹತ್ತಿದ್ರು ಅಂತ ಕೇಳಿದರೆ, ಕಿಟಕಿ ಒಳಗೆಲ್ಲ ನುಗ್ಗಿದ್ರು. ಬಸ್ ಡೋರ್ನಲ್ಲಿ ನಿಂತ್ಕೊಂಡು ಪ್ರಯಾಣ ಮಾಡಿದ್ರು.